ಇದು ನಮ್ಮದು ಪ್ರತಿದಿನ ನಾನು ಓದುವ ಪಾಂಚಜನ್ಯ. ಬೆಳಿಗ್ಗೆ ಪೂಜೆ ಆದಮೇಲೆ ಪ್ರತಿದಿನ ಓದ್ತೀನಿ. ನಮ್ಮ ಮುಖ್ಯ ಭಾಗ ಅಂದರೆ ಇದು ತೊಟ್ಟಿಲು. ಇಲ್ಲಿ ನನ್ನ ಪೇಷಂಟ್ ಬರ್ತಾರಲ್ಲ, ಅವ್ರು ಯಾರಾದರೂ ಪೇಷಂಟು 2 ತಿಂಗಳು 3 ತಿಂಗಳು ಕೂಸ್ತಂದ್ರೆ ಇದರಲ್ಲಿ ಹಾಕ್ಬಿಟ್ಟು ಹಳೆಯ ಕಾಲದ ಪೂಜೆಗೆ ಇಡುವಂಥದ್ದು ನೋಡಿ. ಅದ್ರ ಮೇಲೆ ಎಂಥದ ಚಿತ್ರ ಇದೆ ನೋಡಿ. ಸುಮಾರು 100 ವರ್ಷದ ಹಿಂದಿನ ಕುರ್ಚಿಗಳಿದು. ಅದ್ರ ಮೇಲೆ ಕೂತ್ ಫೀಲ್ ನೋಡಿ ನೀವು ಹೆಂಗಿರುತ್ತೆ ಅಂತ. ಅದ್ರ ಮೇಲೆ ಕೂತ್ಕೊಂಡು ನೋಡಿ, ಕಾಲಿಗೆ ಎಷ್ಟೊತ್ತು ಕೂತ್ರು ನಿಮಗೆ ಆರಾಮಾಗಿ ಅನ್ಸುತ್ತೆ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು ಡಾಕ್ಟರ್ ಹನುಮಂತ ಮಳಲಿಯವರ ಒಂದು ಅದ್ಭುತವಾದಂಥ ನೈಸರ್ಗಿಕವಾದಂಥ ಸಾಂಪ್ರದಾಯಿಕವಾದಂಥ ಮತ್ತು ಅವರ ಚಿಕಿತ್ಸಾ ಕ್ರಮಕ್ಕೆ ಅದಕ್ಕೆ ಪೂರಕವಾದಂಥ ಒಂದು ಮನೆ ಪರಿಸರ, ಆ ಪರಿಸರ ಹೊರಾವರಣವನ್ನು ಇಷ್ಟೊತ್ತು ನಾವು ನೋಡಿದೆವು. ಈಗ ಅವರ ಮನೆಗೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಈ ಮನೆಯ ಒಳಗಡೆ ಇದು ಪ್ರತಿಯೊಬ್ಬರೂ ನೋಡಬೇಕಾದಂಥ ಒಂದು ಅಪರೂಪದ ವಸ್ತುಗಳು ಇದೆ, ಮತ್ತು ನಮಗೆ ಭಾವ ಇದೆ, ಬದುಕಿದೆ, ನಮ್ಮ ಪರಂಪರೆ ಇದೆ, ಶಿಲ್ಪ ಇದೆ, ವಾಸ್ತು ಇದೆ. ಇದೆಲ್ಲವನ್ನು ಡಾಕ್ಟ್ರಿಂದ ನಾವು ತಿಳ್ಕೊಳ್ತಾ ಹೋದರೆ ಬಹುಶಃ ನಾವು ಕೂಡ ನಮ್ಮ ಮನಸ್ಸನ್ನು ಇದೇ ರೀತಿ ನಾವು ಕಟ್ಕೋಬೋದು ಅಂತ ನನಗನ್ನಿಸ್ತದೆ. ಡಾಕ್ಟ್ರೆ ಹೇಳಿ, ಈ ಮನೆಯ ಹೊಸ್ತಿಲಲ್ಲಿ ನಿಂತಿದ್ದೇವೆ ನಾವು. ಈ ಮನೆ ಈ ರೀತಿಯ ಒಂದು ಕಲ್ಪನೆಗೆ ಬರಲಿಕ್ಕೆ ಪೂರಕವಾದ ಕಾರಣ ಏನು? ಕಾರಣ ಅಂದರೆ ನನ್ನ ಮನಸ್ಸಿನಲ್ಲಿರುವಂಥದ್ದು, ಮನೆಗಳನ್ನು ನಿರ್ಮಾಣ ಮಾಡಿದರೆ ಮತ್ತೆ 100 ವರ್ಷ 200 ವರ್ಷ ಆದಮೇಲೆ ಮನೆಗಳನ್ನು ಬಿಚ್ಚಿದ್ರೂ ಕೂಡ ಆ ಮನೆಯ ವಸ್ತುಗಳು ಮತ್ತೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿ ನಂದು ಒಳಗಿರುವಂಥದ್ದು. ಇವತ್ತಿನ ಮನೆಗಳದ್ದು ಏನು ಒಡೆದಾಕ್ತಾರೆ ಅದನ್ನು ಯಾರು ತಗೊಳ್ಳಲ್ಲ. ನಮ್ಮ ಹಿರಿಯರ ಮನೆ ಬಿಚ್ಚಿದ್ರಿಂದನೇ ನಾವು ಎಷ್ಟೋ ಕಟ್ಟಿಗೆಗಳನ್ನ ಇದಕ್ಕೆ ಬಳಸಿದ್ದೀವಿ. ಆಮೇಲೆ ಟೈಲ್ಸ್ ಹೊಡೆದೋಗಿತಾರೆ, ಅದನ್ನ ಯಾರು ತಗೊಳ್ಳಲ್ಲ. ನೋಡಿ, ಇಲ್ಲಿಂದ ಮೆಟ್ಲಿಂದನೇ ನೋಡಿ, ಈ 100 ಅಲ್ಲ 1000 ವರ್ಷ ಆದ್ರೂ ಇದೇನಾಗಲ್ಲ. ಕಲ್ಲು ಮತ್ತು ಜಾರಬಾರ್ದು ಅನ್ನೋ ದೃಷ್ಟಿಯಿಂದ, ಯಾಕಂದ್ರೆ ನಾವು ಹಸುನ ಇಲ್ಲೇ ಕರ್ಕೊಂಡು ಹೋಗ್ತೀವಿ, ಅದ್ರದ್ದು ಕಾಲು ಜಾರಬಾರ್ದು ಅನ್ನೋ ಉದ್ದೇಶಕ್ಕೆ ಈ ತರ ಕಲ್ಲುಗಳನ್ನು ಹಾಕೊಂಡು ಈ ಮನೆ ಮಾಡಿಕೊಂಡಿದೀವಿ. ಸ್ವಲ್ಪ ಮಟ್ಟಿಗೆ ಇದನ್ನೇನಾದ್ರು ಪಾಲಿಶ್ ಮಾಡಿದ್ರೆ ಹೇಗೆ? ಇಲ್ಲ, ಏನು ಮಾಡಿಲ್ಲ, ಹೇಗಿದೆ ಹಾಗೆ ಸಿಗುತ್ತೆ ಇದು ಕಲ್ಲು. ಇದು ಇಲ್ಲೇ ನಮ್ಮ ಹತ್ರ ಬಾಗಲಕೋಟೆ ಜಿಲ್ಲೆನಲ್ಲಿ ಸಿಗುತ್ತೆ, ಇದನ್ನ ಹಾಕಿದೀವಿ. ಆಮೇಲೆ ಇದೆಲ್ಲ ಕಟ್ಟಿಗೆನಲ್ಲೇ ಇದನ್ನ ವ್ಯವಸ್ಥೆಗಳನ್ನ ಮಾಡಿದೀವಿ. ನೋಡಿ, ಈ ಕಡೆ ಮತ್ತು ಈ ಕಡೆ ಪ್ರತಿದಿನ ಇದನ್ನ ಸಗಣಿಯಿಂದ ಸಾರಿಸ್ತೀವಿ. ಯಾವ ತರ ಸಗಣಿ ಅದು? ದೇಶಿ ಹಸುವಿನ ಸಗಣಿ. ಅದು ಸ್ವಲ್ಪ ದಿನ ಟಿಕಾವ್ ಬರಬೇಕು ಅಂತ ಆದ್ರೆ ಅದಕ್ಕೆ ಪಟಕ ಹಾಕ್ಬೇಕು. ಒಂದು 5 kg ಸಗಣಿಗೆ ಒಂದು ಅರ್ಧ kg ಪಟಕ ಹಾಕ್ಬೇಕು. ಅದ್ರೊಳಗೆ ಸ್ವಲ್ಪ ಬೆಲ್ಲ ಹಾಕ್ಬೇಕು, ಸ್ವಲ್ಪ ಅರಿಶಿಣ ಹಾಕಿ 24 ತಾಸು ಇಟ್ರೆ ಅದನ್ನ ಸಾರಿಸಿದ್ರೆ ನೀವು 1 ತಿಂಗಳವರೆಗೂ ಅದು ಹಾಗೆ ಇರುತ್ತೆ. ಗೋಡೆಗೂ ಮಾಡ್ಬೋದು, ನೆಲಕ್ಕೂ ಮಾಡ್ಬೋದು. ನೋಡಿ, ಎಡಬಲದಲ್ಲಿ ಇದು ಶಂಖಪುಷ್ಟಿ ಬಿಳಿದು ಮತ್ತು ಶಂಖಪುಷ್ಟಿ ನೀಲಿದು, ಇದೆರಡು ಔಷಧಿಗೆ ಬರುವಂಥವು ಆಗಿರೋದ್ರಿಂದ ತುಂಬಾ ಇದು ಸಿಗುತ್ತೆ. ಅದರ ಅಪರೂಪ ಇದು. ಎರಡನ್ನೂ ಇಲ್ಲಿ ಹಾಕೊಂಡಿದ್ದೀನಿ. ಅದರ ಜೊತೆಗೆ ಅಮೃತ ಬಳ್ಳಿ ಕೂಡ ಇದರಲ್ಲೇ ಇದೆ. ಆಮೇಲೆ ಈ ಮನೆ ಹೊರಗಡೆ ಗುಬ್ಬಿಗಳು ಬಂದು ಕೂಡ್ಲಿಕ್ಕೆ, ಕಾಳು ಹಾಕ್ಲಿಕ್ಕೆ ಮತ್ತು ನೀರು ಹಾಕ್ಲಿಕ್ಕೆ ಕಟ್ಟಿದ್ದೀನಿ. ಈ ಕಡೆಯಿಂದ ಈ ಕಡೆ ಇದು ಬೆಳೀತಾ ಇದೆ. ಈಗ ನಾವು ಈಗ ಬಂದು 1 ವರ್ಷ ಆಯ್ತು ಅಷ್ಟೇ. ಈ ಮನೆಯ ಹೊರಗಡೆ ಇರುವಂಥದ್ರಲ್ಲಿ ಇದು ಬಹಳ ಮುಖ್ಯವಾಗಿರೋದು. ಇಲ್ಲಿ 50,000 ಲೀಟರ್ ಸಂಗ್ರಹ ಮಾಡುವ ಮಳೆ ನೀರು ಕೊಯ್ಲು ಮಾಡಿಸಿದ್ದೀನಿ. ಮೇಲೆ ಬಿದ್ದಂತ ನೀರು ಕೂಡ ಒಂದು ವಿಶಿಷ್ಟವಾದ ಟೈಲ್ಸ್ ಅಲ್ಲಿ ಬೀಳ್ತದೆ. ಅದು ಅದಕ್ಕಾಗಿ ಒಂದು ಟ್ಯಾಂಕ್ ಮಾಡಿಸಿ ಅದರಲ್ಲಿ ಮರಳು ಹಾಕಿ, ಇಜ್ಜಲ್ ಹಾಕಿ, ಅದಕ್ಕೆ ಬೇರೆ ಬೇರೆ ತರದ ಪದಾರ್ಥಗಳನ್ನ ಸೇರಿಸಿ ಅದು ಫಿಲ್ಟರ್ ಮಾಡಿದೀವಿ, ನೈಸರ್ಗಿಕ ಫಿಲ್ಟರ್. ಅದರಿಂದ ಫಿಲ್ಟರ್ ಆಗಿ ಇದಕ್ಕೆ ಬಂದ್ ಬೀಳ್ತದೆ. ಇದು ಟೇಸ್ಟ್ ಆಗಿದೆ ನೀರು. ಅದರ ಗೋಡೆಗೂ ನಾವು ಸುಣ್ಣದಿಂದನೇ ಪ್ಲಾಸ್ಟರ್ ಮಾಡಿಸಿದ್ವಿ. ಈ ಯಲ್ಲಾಪುರ ಕಡೆ ಸಿಗುವ ಚಿಪ್ಪಿನ ಸುಣ್ಣದಿಂದ ಅದರದ್ದು ಮಲ್ಲ ಮಾಡಿಸಿದ್ವಿ. ಹಿಂಗಾಗಿ ಆ ನೀರು ಸಾಕಷ್ಟು ಶುದ್ಧಿಯಾಗಿರ್ತದೆ. ನಾವು ಪ್ರತಿ ಸಾರಿ ಅದನ್ನ ಚೆಕ್ ಮಾಡಿ ತಗೋತೀವಿ. ಈ ಮನೆಯ ಈಶಾನ್ಯದಲ್ಲಿ ನೈಸರ್ಗಿಕವಾಗಿ ಬಾವಿಯನ್ನು ಮಾಡಿದ್ದೀವಿ. ಆ ಬಾವಿಯಲ್ಲಿ ನೀರು ಬರುತ್ತೆ ನೋಡಿ. ಈ ಬಾವಿ ನಾವು ಪೂಜೆಗೆ
ಸ್ನಾನಕ್ಕೆ ಇದಕ್ಕೆಲ್ಲ ಬಳಸ್ಕೊಳ್ಳಿಕ್ಕೆ ನೋಡಿ, ಇದು ನೀರು ಈಗ ತಗೊಳ್ತಾ ಇದ್ದೀವಿ ನೋಡಿ, ಇದರಲ್ಲಿ ಇರುತ್ತೆ. ಇದು 33 ಅಡಿ ಆಳ ಇದೆ ಬಾವಿ. ಇದು ನಮ್ಮದು ಜಲ ಬರುತ್ತೆ ಇಲ್ಲಿ. ಇನ್ನಷ್ಟು ಜಲ ಬೇಕಾದರೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ, ಉಳಿದ ಕಾಲದಲ್ಲೆಲ್ಲ 1 ಆಳಿನವರೆಗೂ ನೀರು ಬರ್ತಾ ಇರ್ತದೆ. ಇಲ್ಲಿ ನಮ್ಮದು ಡ್ಯಾಮ್ ಇರೋದ್ರಿಂದ, ಇಲ್ಲಿ ಮಲಪ್ರಭಾ ಕಾಲುವೆ ಇರೋದ್ರಿಂದ ಯಾವಾಗಲೂ ಹೊರತೆ ಬರ್ತಾ ಇರ್ತದೆ. ಇನ್ನು ನಾವು ಬೇಕಂದ್ರೆ ಮಳೆ ನೀರನ್ನು ಇದಕ್ಕೆ ಬಿಟ್ಟಿರ್ತೀವಿ ಬಳಕೆಗೋಸ್ಕರ, ಇದೆಲ್ಲದಕ್ಕೂ ಬಳಸ್ಕೊತೀವಿ. ಈ ಎದುರುಗಡೆ ಇದೊಂದು ಇದೆಯಲ್ವಾ, ಇಲ್ಲೇ ನಮ್ಮಲ್ಲೇ ಸಿಗುವಂತ ಕಲ್ಲಿದು. ಇದೊಂದು ಏನಂತೀವಿ ನಾವು, ಸಿದ್ನಾಳದ ಪರಸಿ ಅಂತೀವಿ ಇದಕ್ಕೆ. ಆ ಪರಿಸಿಯಲ್ಲಿ ಕಿಟಕಿ ಡಿಸೈನ್ ಮಾಡಿಸಿದೀನಿ. ಅದೇ ಡೈರೆಕ್ಟ್ ಕಲ್ಲಿದು, ಅದಕ್ಕೇನಿಲ್ಲ. ಹಾಗೆ ಅದೇ ಕಲ್ಲಿನ ತುಂಡುಗಡೆ ಇದು ಗೋಡೆ ಕಟ್ಟಿರೋದು. ಈ ಒಳಗಡೆ ಇದಕ್ಕೆ ಮಣ್ಣು ಹಾಕಿ ಕಟ್ಟಿರೋದು ಇದ್ರೊಳಗೆ ಒಳಗೆ. ಆಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಸಿಮೆಂಟ್ ತರ ಮಾಡಿದೀವಿ. ಟೋಟಲ್ ಮನೆಗೆ ಹೋಗಿರೋದೇ, ಇಷ್ಟು ದೊಡ್ಡ ಮನೆಗೆ ಹೋಗಿರೋದು 250 ಸಿಮೆಂಟ್ ಚೀಲ ಅಷ್ಟೇ. ಎಲ್ಲಿ ಬರುತ್ತೆ ಅಂತದು. ಇವೆಲ್ಲ ಕಲ್ಲು ಅದೇ ಕಲ್ಲಿಂದ ಮಾಡಿಸಿದ್ದೀನಿ. ಎದುರುಗಡೆ ಗೋಡೆ ಇದೆಲ್ಲ ಬೇವಿನಿಂದ ತಂದಂತ ಕಟ್ಟಿಗೆ, ಬೇವಿನ ಮರ ನೋಡಿ. ಇದು ಇಲ್ಲಿ ಜಿಂಕೆ, ಇಲ್ಲಿ ಧನ್ವಂತರಿ ಮಂಟಪ, ಇವು ದೇವರು. ಇದು ನಮ್ಮ ಮನೆ ದೇವರು ಎಂಕಪ್ಪಂದು. ನಮ್ಮ ಊರಿನ ತುಳಸಿಗಿರೀಶ್ವರ ದೇವಸ್ಥಾನ ಅಂತಿದೆ ಅದರದ್ದು. ಇದೆಲ್ಲ ಈ ತರ ಇದು ಎದುರುಗಡೆದು ಮಾಡಿರೋದು. ಇದೆರಡು ಸಗಣಿಯನ್ನ ಸಾರಿಸಿರೋದು. ಬನ್ನಿ ಒಳಗಡೆ. ಈ ಕಂಬಗಳು ಇವೆಲ್ಲ ಅವೆಲ್ಲ ಬೇವೆ. ಈ ಮನೆಯಲ್ಲಿ ಬಹುತೇಕ 90 ಭಾಗ ಬೇವಿದೆ, 10 ಭಾಗ ಟೀಕ್ ಇದೆ. ಈ ಮೇಲ್ ಕಾಣೋದೆಲ್ಲ ಬೇವು, ಈ ಕಂಬಗಳಷ್ಟೇ ಟೀಕು. ಇದೆಲ್ಲ ನೀವು ಮಾಡಿಸಿದ್ದು? ಇಲ್ಲಿ ನಮ್ಮ ಊರ ಹತ್ರ ಕಟ್ಟಿಗೆ ಸಿಗುತ್ತೆ, ಹೊಳೆಹಾಲೂರು, ಕೊಣ್ಣೂರು. ಕೆಲಸ ಮಾಡೋರ್ನು ಇಲ್ಲಿ ಅವ್ರನ್ನೇ ಕರ್ಕೊಂಡು ಕಂಬ ಎಲ್ಲಿ ಮಾಡ್ತಾರ ಅಲ್ಲಿ ಮಾಡಿಸ್ಕೊಂಡು ಬಂದಿದ್ದೀವಿ. ಈ ಮನೆ ಪ್ಲಾನು ನಾನು ಮಣಿಪಾಲಕ್ಕೆ ಹೋಗಿ ತಗೊಂಡ್ಬಂದಿನಿ. ನಮ್ಮ ಶೆಣೆಯವರ ಹೆರಿಟೇಜ್ ಇದೆಯಲ್ಲ, ಗ್ರಾಮ ಶಿಲ್ಪ, ಶಿಲ್ಪ ಗ್ರಾಮ. ಹೌದು, ಆ ಗ್ರಾಮದಲ್ಲಿ ಹಸ್ತಶಿಲ್ಪ ಗ್ರಾಮದಲ್ಲಿ ಹೋಗಿ ನಮ್ಮ ಒಬ್ರು ಪರಿಚಿತರು ಕರ್ಕೊಂಡು ಹೋದ್ರು. ಅದೆಲ್ಲ ನೋಡಿ ಅದ್ರಾಗಿರೋದು ಒಂದು ಮನೆ ನನಗೆ ಇಷ್ಟಿಸ್ತು. ಹಿಂಗೊಂದು 13 ಫೂಟು, ಹಿಂಗೊಂದು 9 ಫೂಟು, ಈ ತರದ್ದೊಂದು ಬಾಗಿಲು. ಇದು ಯಾವ್ದು ಮರ? ಇದು ಚೌಕಟ್ಟಿರೋದು ಟೀಕ್ದು, ಇದು ಒಳಗಡೆ ಇರೋದು ಟೀಕೆ. ಒಟ್ಟು ಇದು ಬಾಗಿಲುಗಳಿಗೆ ಏನಿದೆ ಅದು ಟೀಕು, ಕಂಬಗಳು ಟೀಕು. ಎಲ್ಲಾ ಕಂಬಗಳು ನೀವು ಹೇಳ್ದಂಗೆ ಅದೇ ನಿಮ್ಮ ಊರಿನ ಕಲ್ಲು. ಹೌದು. ಇದು ಎಲ್ಲಾ ಕಂಬಗಳು ಅಲ್ಲ ನೋಡಿ, ಇವೆಲ್ಲ ಬೇವೆ. ಇವು ಈ ತರ ಸುಳು ಕಡ್ದಿದ್ದು ಟೀಕು. ಅದರಲ್ಲಿ ಮೊದಲಿನ ಟೀಕು ಇದೆ, ಈಗಿನ ಟೀಕು ಇದೆ. ಬನ್ನಿ. ಈ ಮನೆ ಒಳಗೆ ಬಂದಾಗ ಬಹಳ ವಿಶೇಷ ಏನಂದ್ರೆ, ಇದು ಗೋಡೆ ಎಲ್ಲರೂ ನೋಡಿ ಇದು ಸಿಮೆಂಟ್ ಗೋಡೆ ಅಂತ ಹೇಳ್ತಾರೆ. ನೀವು ನೆಟ್ಟಲ್ಲಿ ಸರ್ಚ್ ಮಾಡ್ರೆ ಸಿಗುತ್ತೆ. ವೇದಿಕ್ ಪ್ಲಾಸ್ಟರಿಂಗ್ ಅಂತ ಒಂದು ಹೊಡೆದ್ರೆ, ಉತ್ತರ ಪ್ರದೇಶದಲ್ಲಿ ಜೈಪುರದ ಕಂಪನಿಯವರು ಇದನ್ನೊಂದು ಪೌಡರ್ ತಯಾರು ಮಾಡಿದ್ದಾರೆ. ವೇದಿಕ್ ಪ್ಲಾಸ್ಟರ್ ಅಂದ್ರೆ ಅವರೇ ಬಂದು ಇದನ್ನ ಪ್ಲಾಸ್ಟರ್ ಮಾಡಿ ಹೋಗ್ತಾರೆ. ಈ ಕಲ್ಲಿನ ಮೇಲೆ ಇಲ್ಲ ಅದಕ್ಕಿಂತ 60% ಕಡಿಮೆ ಆಗುತ್ತೆ. ಅಂದ್ರೆ ನಮ್ಮ ಈ ಮಾಮೂಲಿಕ್ಕಿಂತ 10 ಲಕ್ಷ ಖರ್ಚಾಗುತ್ತೆ ಅಂದ್ರೆ ಸುಮಾರು 4.5 ಲಕ್ಷದಲ್ಲಿ ಮುಗಿದೋಗುತ್ತೆ. ಕ್ಯೂರಿಂಗ್ ಇಲ್ಲ, ಇದನ್ನ ಮಾಡಿದ್ರೆ ಕ್ಯೂರಿಂಗ್ ಇಲ್ಲ. ಹಚ್ಚಿದ 6-7 ತಾಸಲ್ಲಿ ಇದು ಬಾಂಡ್ ಆಗಿಬಿಡ್ತದೆ. ಆಮೇಲೆ ಯಾವಾಗಾರು ಎಲ್ಲರೂ ಹೋದ್ರೆ ಅದರದೇ ಪೌಡರ್ ನಾವೇ ಹಚ್ಬೋದು. ಆಮೇಲೆ ನೀವು ಅಟ್ಮಾಸ್ಫಿಯರ್ ಚೆಕ್ ಮಾಡೋದಾದ್ರೆ ಹೊರಗಡೆ ಹೀಟ್ ಇದ್ರೆ ಇಲ್ಲಿ 10% ಕಡಿಮೆ ಆಗುತ್ತೆ. ಇದು ನೋಡಿ, ಇವಾಗ ಫ್ಯಾನ್ ಇಲ್ಲ, ಏನಿಲ್ಲ, ಬಿಸಿಲಲ್ಲಿ ತಂಪಾಗಿರುತ್ತೆ. ಮತ್ತು ಮಧ್ಯಾಹ್ನ ಬಿಸಿಲಲ್ಲಿ ನಿಂತಿದ್ದೀವಿ. ಇದು ಎಲ್ಲಾ ಗೋಡೆನು ವೇದಿಕ್ ಪ್ಲಾಸ್ಟರಿಂಗ್ ಅಲ್ಲಿ ಮಾಡಿಸಿದ್ದೀನಿ. ಅವರೇ ಬಂದು ಮಾಡಿ ಹೋಗಿದ್ದಾರೆ ಇದನ್ನ. ತುಂಬಾ ಕಡಿಮೆ. ಇದು ಒಳಗಡೆ ಇಟ್ಟಿಗೆ ಇದೆ, ಕಲ್ಲಿದೆ, ಕಲ್ಲಿನ ಮೇಲೆ ಹಿಂಗೆ ಹಚ್ಚಿಬಿಟ್ಟಿದ್ದಾರೆ ಅಷ್ಟೇ. ಇದು ನಮ್ಮ ಮುಖ್ಯ ಭಾಗ. ಅಂದ್ರೆ ಇದು ತೊಟ್ಟಿಲು. ಇಲ್ಲಿ ನನ್ನ ಪೇಷಂಟ್ ಬರ್ತಾರಲ್ಲ, ಅವ್ರು ಯಾರಾದ್ರೂ ಪೇಷಂಟು 2 ತಿಂಗಳು 3 ತಿಂಗಳು ಕೂಸ್ತಂದ್ರೆ ಇದರಲ್ಲಿ ಹಾಕ್ಬಿಟ್ಟು. ನೀವು ಹೊರಗಡೆಗೆಲ್ಲ ಆಟ ಆಡ್ಲಿಕ್ಕೂ ವ್ಯವಸ್ಥೆ ಮಾಡಿ. 2 ಮಗು ಇದ್ರೆ 2 ತೊಟ್ಲಿದೆ, ಇನ್ನೊಂದು ಅಲ್ಲಿ ಇಟ್ಟಿದ್ದೀವಿ. ಅವ್ರ ತಾಯಿ ಇಲ್ಲೇ ಕುತ್ಕೊಂಡು ಇಲ್ಲಿ ಹೊರಗೆ ಇಟ್ಟಿರ್ತೀವಿ, ತೂಕೊಂಡಿರ್ತಾರೆ. ಆ ಥರ ನಾನು ಮಾಡಿಸಿಟ್ಟಿದ್ದೀನಿ, ಅವಾಗ್ಲಿಂದನೂ ಇದಿದೆ ನಮ್ಮ ಮನೇಲಿ. ಇದು ನಮ್ಮ ಮನೇಲಿರೋದು ರಾಮಶಿಲೆ ಪೂಜೆ ಮಾಡ್ತೀವಿ. ಇದು 12.5 kg ಇದೆ. ಇದು ನೀರಿನಲ್ಲಿ ತೇಲ್ತದೆ ಕಲ್ಲಲ್ಲಿ. ಇದು ಎಲ್ಲಿಂದ? ರಾಮೇಶ್ವರಕ್ಕೆ ಹೋಗಿದ್ದೆ ನಾನು, ತಗೊಂಡ್ಬಂದಿದ್ದೀನಿ. ನೋಡಿ, ಮುಟ್ರಿ ಒಳಗಡೆ ಮುಟ್ಟಿಬಿಟ್ಟು ನೀರು ತಗೊಳ್ಳಿ ಸರ್. ನೋಡಿ.
ಬಗ್ಗೆ ಒಂದು ಸ್ವಲ್ಪ ವಿವರಿಸಿ ಸರ್. ಇದು ಎಲ್ಲಿಂದ ಬಂತು? ರಾಮಶಿಲೆ ಬಗ್ಗೆ ಕಥೆಯ ಪ್ರಕಾರ ಆ ಶಿಲೆಗಳು ತೇಲ್ತಿದ್ವು ಅನ್ನೋದು ಕಥೆಯಲ್ಲಿ ಹೆಂಗಿದೆ ಅಂದ್ರೆ, ಶ್ರೀರಾಮ್ ಅಂತ ಬರೆದ್ರೆ ಅದು ತೇಲುತ್ತೆ ಅನ್ನೋದು ಗ್ರಂಥಗಳಲ್ಲಿ ಉಲ್ಲೇಖ ಇತ್ತು. ನಾನು ಹೇಳಿದ ಮಾತ್ರಕ್ಕೆ ನಂಬೋನಲ್ಲ. ನಾನು ರಾಮೇಶ್ವರಮಕ್ಕೆ ಹೋಗಿ ಅಲ್ಲಿ ರಾಮಕುಂಡದಲ್ಲಿ ನೋಡಿದೆ, ಅಲ್ಲಿ 100 ಕಲ್ಲುಗಳ ನೀರಲ್ಲಿ ತೇಲಿಕ್ಕೆ ಒಂದು ದೇವಸ್ಥಾನ ಮಾಡಿದ್ದಾರೆ. ಓಹೋ, ರಾಮಕುಂಡ್ ಅಂತ ಅದ್ರ ಹೆಸರು. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ. ಈ ಕಲ್ಲು ಬೇಕಲ್ಲ ಅಂದ್ವಿ, ಇಲ್ಲ ಇದು ಸಿಗಲ್ಲ ಅಂದರು. ಆಮೇಲೆ ಅಲ್ಲೊಬ್ಬರು ಸ್ವಾಮೀಜಿಯವರು ಪರಿಚಯ ಆದ್ರೆ ನನಗೆ, ಒಬ್ಬರು ಮನೇಲಿ ಇದೆಯಂತೆ, ಅದು ಪೂಜಾ ಮಾಡಿ ಇಟ್ಟಿದ್ದಾರಂತೆ, ಕೇಳ್ತೀನಿ ಅಂದರು. ಅದು ಕೊಟ್ಟರು ನನಗೆ. 2006 ಇದನ್ನು ತಗೊಂಡ್ಬಂದಿದ್ದೀನಿ. ಈ ರಾಮಶಿಲಾ ಪೂಜನ ಆಯ್ತು ಭಾರತದಲ್ಲಿ, ರಾಮ ಮಂದಿರದ ಸಮಯದಲ್ಲಿ. ಅವಾಗ ಇಲ್ಲಿಗೊಂದು ಬಂದಿತ್ತು ಕರ್ನಾಟಕಕ್ಕೆ, ಅದು ನಮ್ಗೆ ಸಿಕ್ಲಿಲ್ಲ. ಪೂಜಾ ಆದ್ಮೇಲೆ ಹೋಯ್ತು. ಇದು ನಾನೇ ಅಲ್ಲಿಗೆ ಹೋಗಿ ತಗೊಂಡ್ಬಂದೀನಿ ಕಾರಲ್ಲಿ. ಇದು ನಮ್ದು ಪ್ರತಿದಿನ ನಾನು ಓದುವ ಪಾಂಚಜನ್ಯ. ಬೆಳಿಗ್ಗೆ ಪೂಜಾ ಆದ್ಮೇಲೆ ಪ್ರತಿದಿನ ಓದ್ತೀನಿ. ಈಗ ಒಮ್ಮೆ ನೋಡ್ಬಿಡಿ. ಇದು ಅಪರೂಪದಲ್ಲಿ ಅಪರೂಪ ಪಾಂಚಜನ್ಯ. ಇದು ರಾಮೇಶ್ವರಂ ಅಲ್ಲೇ ತಂದೆ. ಅಲ್ಲಿ APJ ಅಬ್ದುಲ್ ಕಲಾಂ ಅವ್ರ ಮನೆ ಇದೆ. ಅದರ ಪಕ್ಕದಲ್ಲಿ ಮಾರುಕಟ್ಟೆ ಇದೆ ಒಂದು. ಅಲ್ಲಿ ಇದು ನಂಗೆ ಸಿಕ್ತು. ನಾನು ಬಹುವರ್ಷದಿಂದ ಕಾಯ್ತಿದ್ದೆ. ವಿಷ್ಣು ಶಂಕ ಇದ್ದು ನನ್ನ ಹತ್ರ, ಆದ್ರೆ ಇದು ಊದೋದು ಸಿಕ್ಕಿರ್ಲಿಲ್ಲ. ನನಗೆ ಪಾಂಚಜನ್ಯನೇ ಬೇಕು ಅಂದೆ. ಒಂದು 2-3 ತಾಸು ಟೈಮ್ ತಗೊಂಡು ತಂದು ಕೊಟ್ಟರು. ಅವತ್ತಿಂದನೂ ಇದನ್ನು ಓದ್ತೀನಿ. ಇದು ಸಗಣಿಯಿಂದ ಮಾಡಿರುವ ಗಣೇಶ. ಇದು ಗೋವು ಸಗಣಿಯಿಂದ. ಇದು ನಿಮಗೆ ಇದ್ದು ಬಿಡ್ಲಿ, ಆಮೇಲೆ ಇದು ಮಾಡಿ. ನಮಗೆ ಮನೆಯಲ್ಲಿ ಮುಖ್ಯವಾದ ಭಾಗ ದೇವರ ಕೋಣೆ. ಬನ್ನಿ, ಒಳಗೆ ಬನ್ನಿ. ನೋಡಿ, ಗರುಡ, ವಿಷ್ಣು, ಇವು ಅನಂತ ಪದ್ಮನಾಭ. ಇದು ಎಕ್ಕದ ಗಣಪತಿ, ಬೇರಿನ ಗಣಪತಿ, ಎಕ್ಕದ ಬೇರು. ಆಮೇಲೆ ಇದು ನವರತ್ನದ ಒಂದೇ ಹರಳು. ಇದೊಂದು ಬಹಳ ಕಾಲದಿಂದ ಇದ್ದಂಥ ಮಂಟಪ. ನಮ್ಮ ಮನೆ ದೇವರು ವೆಂಕಟೇಶ್ವರ, ನಮ್ಮ ಲಕ್ಷ್ಮೀ ಮಾತಾ, ಆಮೇಲೆ ಧನ್ವಂತರಿ ಇವನು. ಆಮೇಲೆ ನೋಡಿ, ಇದನ್ನ ಮುಟ್ಟಿಸ್ಲಿಲ್ಲ ನಿಮಗೆ. ಇದು ಪಾದರಸಲಿಂಗು ನೋಡಿ. ಇದು 1/2 kg ಇದೆ ಪಾದರಸಲಿಂಗು. ಇದು ಶಿವಲಿಂಗು, ಭಾಳ ಅಪರೂಪ ಇದು. ಇದರೊಳಗಡೆ ಲಿಂಗಗಳನ್ನು ಇದು ಮಾಡಿರ್ತೀನಿ. ಇವರು ನಮ್ಮ ತಾಯಿಯವರಿಗೆ ದೀಕ್ಷೆ ಕೊಟ್ಟವರು, ಕಲ್ಮೇಶ್ವರ ಮಹಾರಾಜರು ಅಂತ. ಇದು ನಮ್ಮ ಪರಂಪರೆಯ ದಂಡ. ಮನೆಗೆ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ಇದನ್ನು ನಾವು ಇಲ್ಲಿ ಪೂಜಿಸ್ತೀವಿ ಯಾವಾಗಲೂ ಸಹಿತ ಮನೆಯಲ್ಲಿ. ಈ ಕಡೆ ಸಂಗೋಲ್ ಅಂತಾರೆ, ಆ ಥರ. ಇದು ನಾವು ನಮ್ಮ ಹೊಸ ಸಂಸತ್ ಭವನಕ್ಕೆ ಕೊಟ್ಟಿದ್ದಾರೆ. ಇದು ಯಾವಾಗಿಂದು ಅಂತ ನಮಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಗಿಳಿ ಇದೆಯಲ್ವಾ, ಗಿಳಿಯ ಕಣ್ಣನ್ನು ಕೆತ್ತಿದ್ದಾರೆ ಇದರಲ್ಲಿ. ಇದು ಎಷ್ಟು ವರ್ಷದ್ದಂತೂ ನಮಗೆ ಗೊತ್ತಿಲ್ಲ. ನಿಮ್ಮ ಪರಂಪರೆಯಲ್ಲಿ ಬಂದದ್ದು. ಮತ್ತು ಇಲ್ಲಿ ಯಾವಾಗಲೂ ಹಸು ತುಪ್ಪದ ದೀಪವನ್ನೇ ಹಚ್ತೀವಿ. ಅನಿವಾರ್ಯ ಬಂದರೆ ಎಳ್ಳೆಣ್ಣೆ ಹಚ್ತೀವಿ. ಇನ್ನೊಳಗೆ ಯಾವುದೇ ಇಲ್ಲ. ಇದರಲ್ಲಿ ಎಲ್ಲೂ ಪ್ಲಾಸ್ಟಿಕ್ಕನ್ನು ಬಳಸದೇ ಇರೋಂಗೆ ಮಾಡಿದ್ದೀವಿ. ನೋಡಿ, ಇದು ಕೂಡ ತುಂಬ ಹಳೆಯ ಕಾಲದ ಪೂಜೆಗೆ ಇಡುವಂಥದ್ದು. ನೋಡಿ, ಅದರ ಮೇಲೆ ಎಂಥದ ಚಿತ್ರ ಇದೆ ನೋಡಿ. ನವಿಲು. ಇದು ಪೂಜೆ ಮಾಡಿ ತೀರ್ಥ ಕೊಡುವ ಬಲಮುರಿ ಶಂಖ. ಬಲಮುರಿ ಹೆಂಗಂದ್ರೆ ಹಿಂಗೆ ಹಿಡಿದ್ರೆ ಇದು ಬಲಕ್ಕಿದ್ರೆ ಬಲಮುರಿ. ಇದು ಊದ್ಲಿಕ್ಕೆ ಬರೋದಿಲ್ಲ. ಊದುವುದನ್ನ ಒಳಗಡೆ ತರಬಾರ್ದು. ಮತ್ತೆ ಅಭಿಷೇಕಕ್ಕೆ ಬಳಸ್ತೀವಿ ಅಲ್ವಾ? ಊದುವುದನ್ನ ಒಳಗೆ ತರಬಾರ್ದು. ಏಂಜಲ್ ಆಗಿರ್ತದಲ್ಲ, ಇದರಲ್ಲಿ ಅಭಿಷೇಕ ಮಾಡುವಾಗ ಇವೆಲ್ಲ ಬಹಳ ಅವಾಗಿಂದನೇ ಕಾದಿಟ್ಟಿದ್ದೀವಿ. ಓಂ ಬರುತ್ತೆ. ಹೌದು.
ಪ್ಯೂರ್ಲಿ ಕಂಚಿಂದಿದೆ. ನೋಡಿ ಓಂ ಬರ್ತದೆ. ಇಲ್ಲಿ ಒಂದು ಆಮೆ ಇದೆ. ಇದು ಮಂತ್ರಾಲಯಕ್ಕೆ ಹೋದಾಗ ಆ ಸ್ವಾಮೀಜಿಗಳು ಕೊಟ್ಟರು ನನಗೆ. ಅವರ ಮನೆಯಲ್ಲಿ ಕರ್ಕೊಂಡು ಹೋಗಿದ್ರು. ಅದು ಆಮೆಯನ್ನು ಅದರೊಳಗೆ ಎಲ್ಲ ಬರೆದಿದ್ದಿದೆ ಈ ಥರ. ಇದ್ರ ಒಳಗೆ ಎಲ್ಲ ಶ್ರೀಚಕ್ರ ಇದೆ. ಕರೆಕ್ಟ್. ಇದನ್ನು ಸ್ವಾಮೀಜಿ ಸನ್ಮಾನಿಸಿ ಕೊಟ್ಟಿದ್ರು ಅವತ್ತು. ನಾನು ಹಾಗೆ ಇಟ್ಟಿದ್ದೀನಿ. ನಾನು ಫಂಕ್ಷನ್ಗೆ ಹೋದಾಗೆಲ್ಲ ಕೊಟ್ಟಿದ್ದೆ, ಗೆಸ್ಟಾಗಿ ಹೋದಾಗ. ಇವೆಲ್ಲ ಇದು ಶೃಂಗ, ಇದು ಶಿವನ ಮುಖದಿಂದ ಇದನ್ನು ಹಾಕ್ತೀವಿ ತೀರ್ಥವನ್ನು ಹಾಕುವಾಗ. ಇವಳು ಲಕ್ಷ್ಮಿ. ಇದು ಈ ಯಲ್ಲಾಪುರದ ಹತ್ರ ಹಳದಿಪುರದಲ್ಲಿ ತೊಗೊಂಡು ಬಂದಿದ್ದೀನಿ. ಓಹೋ. ನಮಗೊಬ್ಬರು ಬೇಕಾದವರು ಕೊಟ್ಟಿದ್ದಾರೆ. ಸುಮಾರು ಒಂದು 100ಕ್ಕಿಂತ ಹೆಚ್ಚು ಹಸುಗಳು ನನ್ನ ಹೆಸರಲ್ಲಿದೆ. ಬೇರೆ ಬೇರೆ ಮನೆಗಳಿಗೆ ಕೊಟ್ಟಿರ್ತೀನಿ. ಈಗ ಇವ್ರು ಯಾರಾದರೂ ಬೇಡಿದ್ರೆ ಅವ್ರ ಮನೆಗೆ ಒಂದು ಕೊಡ್ತೀನಿ. ಮಾರೋದಿಲ್ಲ ನಾವು. ಅದೇ ಗೊತ್ತಾಯ್ತು. ಮಾರ್ಲಿಕ್ಕೆ ತೊಗೊಂಬರ್ತೀವಿ, ನಾನು ಮಾರೋದಿಲ್ಲ. ಇಲ್ಲಿ ಎಷ್ಟು ಹಸುಗಳಿದೆ? ಇಲ್ಲಿ 2 ಇರುತ್ತೆ ಯಾವಾಗಲೂ. ಕರು ನಮಗೆ ಹಾಲು ಕೊಡುವಂಥವು 2 ಇಲ್ಲಿ ಇರ್ತದೆ ಮನೆಯಲ್ಲಿ. ಈಗ ಒಂದು ಅಲ್ಲಿ ಇದಕ್ಕೆ ಹೋಗಿದೆ, ಗುರುಕುಲಕ್ಕೆ ಹೋರಿ ಇದ್ದ ಜಾಗಕ್ಕೆ ಕಳಿಸಿದ್ದೀವಿ. ಈಗ ಇದು ಕರೀತದೆ ಹಾಲನ್ನು ನಮ್ಮ ಮನೆಗೆ. ನಾನು ಒಟ್ಟು ಎಂದೂ ಜೀವನದಲ್ಲಿ ಹಸು ಹಾಲು ಬಿಟ್ಟು ಬೇರೆ ಹಾಲನ್ನು ಉಪಯೋಗಿಸೇ ಇಲ್ಲ. ಅದಿಲ್ಲ ಅಂದರೆ ನಾನು ತಗೊಳ್ಳಲ್ಲ ಹಾಲನ್ನು. ಇದು ನೋಡಿ, ಇವಾಗಲೂ ನೀವು ಹಿಂಡ್ಕೊಂಡ್ರೆ ಈಗ ನೋಡ್ರಿದೆ, ಓ ದೇವ್ರೆ, ಈಗಲೂ ಹಿಂಡ್ತದೆ. ನೀವೇ ಹಿಂಡ್ರಿ. ಇಂಥ ಹಸು 5 ಮೊಲೆಗಳಿರೋ ಹಸು ಇದು. 5ರಲ್ಲೂ ಹಾಲು ಬರುತ್ತೆ. ನೋಡ್ಬೋದು ಬೇಕಾರೆ. ನೋಡಿ ನೋಡಿ, 5 ಮೊಲೆಗಳಿರೋದು ನೋಡಿ. 1 2 3 4 5 ನೋಡಿ. ಈ ಚಿಕ್ಕದ್ರಲ್ಲೂ ಹಾಲು ಬರುತ್ತೆ ನೋಡಿ. ನೋಡಿ, ದೈವಾನುಗ್ರಹ ಎಲ್ಲ ಅದು. ನೋಡಿ, ಇದಕ್ಕೆ ನಾವು ಪಂಚಕಲ್ಯಾಣಿ ಅಂತ ಹೆಸರು. ಇದರ ದನದ್ದೆಲ್ಲ ಇವನ್ನ ಹಾಕೊಂಡಿದೀವಿ ನೋಡಿ. ಹಗ್ಗಗಳು, ಕುಂಟಿಗಳು ಇವೆಲ್ಲಾನು ಬಳಕೆ ಮಾಡ್ತೀವಿ, ಹಾಗೆ ಶೋಗಲ್ಲ. ಅದೇ ಗೊತ್ತಾಯ್ತು. ಇದು ಗೋವರ್ಧನ್ ಗಿರಿ ಇಲ್ಲಿ ಮಾಡಿದ್ದೀವಿ ನಾವು. ಲಕ್ಷ್ಮಿ ಇಲ್ಲೇ ಸ್ಥಾಪಿಸಿರ್ತೀವಿ ಒಳಗೆ. ಅದು ಇಲ್ಲೇ ಲಕ್ಷ್ಮಿ ಇದು ಎಲ್ಲ ಇರುತ್ತೆ ಮನೆಯಲ್ಲಿ. ಇಲ್ಲಿ ಇಷ್ಟ ಸ್ಥಾನ ಕೊಟ್ಟಿದ್ದು ಭಾರತದಲ್ಲಿ ಮಾತ್ರ ಮಹಿಳೆಯರಿಗೆ. ಹೌದು. ಜಗತ್ತಿನಲ್ಲಿ ಯಾವುದೇ ದೇಶಕ್ಕೂ ತಾಯಿಯನ್ನಲ್ಲ. ನಾವು ದೇಶದಲ್ಲಿ ಭಾರತ ಮಾತಾ ಅಂತೀವಿ, ಭೂಮಿಗೆ ಜಗನ್ಮಾತಾ ಅಂತೀವಿ, ತುಳಸಿಗೆ ತುಳಸಿ ಮಾತಾ ಅಂತೀವಿ, ನೀರಿಗೆ ಗಂಗಾ ಮಾತಾ ಅಂತೀವಿ. ಆ ಉದ್ದೇಶಕ್ಕೆ ಇಲ್ಲಿ ತುಳಸಿ ಮಾತಾ ಸ್ಥಾಪನೆ ಮಾಡಿದ್ದೀವಿ. ಅವಳು ಗಂಗಾ ಮಾತಾ, ಇಲ್ಲಿ ಕಮಲ, ಅಲ್ಲಿ ಎದುರುಗಡೆ ಭಾರತ ಮಾತಾ, ಇವಳು ಗೋ ಮಾತಾ. ಈ ರೀತಿ ಎಲ್ಲ ಮಾತೆಯರ ಸಂಗಮ. ಇಲ್ಲಿ ಕಮಲ ಬೆಳೀತದೆ. ಇದು ನೀರು ಏನು ಸಂಗ್ರಹ ಆಗುತ್ತಲ್ಲ ಮಳೆಯಿಂದ ಬಿದ್ದದ್ದಿಲ್ಲಿ, ನಾವು ಬೇಡದಾಗ ಹೋಗುತ್ತೆ ತೋಟಕ್ಕೆ. ಈ ನೀರನ್ನು ನಾನು ಎಷ್ಟು ಥರ ಉಪಯೋಗಿಸ್ತೀನಿ ಅಂತ ಹೇಳ್ತೀನಿ ನಿಮಗೆ. ಸಿಂಕ್ಗಳಿಗೆ ಹಾಕ್ತೀವಿ, ಬಟ್ಟೆ ಒಗಿಲಿಕ್ಕೆ ಉಪಯೋಗಿಸ್ತೀವಿ, ಪಾತ್ರೆ ತೊಳಿಲಿಕ್ಕೆ ಉಪಯೋಗಿಸ್ತೀವಿ, ಗೋವು ತೊಳಿಲಿಕ್ಕೆ ಉಪಯೋಗಿಸ್ತೀವಿ, ಕಾರು ತೊಳಿಲಿಕ್ಕೆ ಉಪಯೋಗಿಸ್ತೀವಿ, ಗಿಡಗಳಿಗೆ ಹಾಕ್ಲಿಕ್ಕೆ ಉಪಯೋಗಿಸ್ತೀವಿ, ನೆಲ ತೊಳಿಲಿಕ್ಕೆ ಉಪಯೋಗಿಸ್ತೀವಿ. ಆಮೇಲೆ ಇದರ ಸ್ವಚ್ಛ ಇರುವಾಗ ಸ್ನಾನಕ್ಕೆ ಬೆರಕೆಗೂ ಇದನ್ನು ನೀರು ಬಳಸ್ಕೊಂತೀವಿ, ತೆಗಿತೀವಿ. ತೆಗೆದು ಇನ್ನು ಕೊನೆಗೆ 2 ಇಂಚ್ ಇದ್ದಾಗ ಇದನ್ನ ಕ್ಲೀನ್ ಮಾಡಿ ತೋಟಕ್ಕೆ ಕಳಿಸ್ತೀವಿ. ಮತ್ತೆ ನೀರು ಅವಾಗ ನಮ್ಮ ನೀರು ಉಪಯೋಗಿಸಲ್ಲ, ಇದೇ ನೀರನ್ನೇ ಬಳಕೆ ಮಾಡ್ತೀವಿ. ಈ ಉಳಿದಂಥದ್ದಕ್ಕೆ ಸುಮ್ಮನೆ ನೀರು ಹಾಳು ಮಾಡಿ ನಮ್ಮ ಪಕ್ಕದಲ್ಲೇ ನೀರು ಹರಿತದಂದ್ರೂ ನನಗೆ ಒಟ್ಟು ನೀರು 1 ಹನಿ ಚೆಲ್ಲೋಂಗಿಲ್ಲ ಯಾರು. ನೀರಂದರೆ ಗಂಗಾ ಲಕ್ಕಿ, ಲಕ್ಷ್ಮಿನೇ ಹಾಕಿ ಅವಳನ್ನು ಬೆಳೆ ಹಾಕಿರೋದ್ರಿಂದ ಬೆಳೆ ಬರ್ತದೆ, ಬೆಳೆ ಬಂದರೆ ಹಣ ಬರ್ತದೆ. ಈ ದೃಷ್ಟಿಯಿಂದ ಈ ಪೂರ್ಣ ನೀರನ್ನು ಉಪಯೋಗಿಸ್ಕೋತೀವಿ, ಒಂದಿಷ್ಟು ಉಪಯೋಗದಂಗೆ ಮಾಡ್ದಂಗೆ. ಇದು ಯಾವಾಗ ತುಂಬಿದ ನೀರು? ಇದು ಈಗ ಮೊನ್ನೆ ಮಳೆ ಬಂತಲ್ಲ. ಮೊನ್ನೆ ಮಳೆ. ಈಗ ಅಷ್ಟು ಮೆಟ್ಲಲ್ಲಿತ್ತು. ದಿನ ಇದಕ್ಕೆ ಆ ಟ್ಯಾಂಕಿಗೆ ತುಂಬಿಸಿರೋದು 20 ದಿನಗಳವರೆಗೂ ಇರ್ತದದು. 20 ದಿನದವರೆಗೂ ಅದಕ್ಕೆ ತುಂಬಿಸೋದೇ ಇಲ್ಲ. ಕರೆಕ್ಟ್. ಈ ರೀತಿ ಮಾಡ್ತೀವಿ. ಇಲ್ಲಿಂದಲೂ ನಿಮಗೆ ದನ ಕಾಣಬೇಕು. ದನ ಕಾಣುತ್ತಾರೆ, ಅದರದ್ದು ಶಬ್ದ ಅದು ಇದೆಲ್ಲ ನಮ್ಮ ವಸ್ತುಗಳು ಇಡುವಂಥ ಒಂದು ಜಾಗ. ಇದು ಒಬ್ರು ಗೆಸ್ಟ್ ಬರ್ತಾರಲ್ವಾ, ಇಲ್ಲಿ ನಮ್ಮ ಅಜ್ಜ ಇರ್ತಾರಲ್ಲ, ಅವ್ರು ಇರ್ತಾರೆ ಅಷ್ಟೇ.
ಒಳಗೆ. ಇಲ್ಲಿ CC ಕ್ಯಾಮ್ರಾ ವ್ಯವಸ್ಥೆ ಅಲ್ಲಿ ಮಾಡ್ಕೊಂಡು ಹೊರಗಿಂದೆಲ್ಲ ಕಾಣುವಂಗೆ. ಇದು ಸ್ಟೋರ್ ರೂಮ್, ಔಷಧಿ ಇಡ್ತಾರಲ್ಲ ಅದನ್ನು ಲಾಕ್ ಹಾಕಿ ಕಂಪನಿಯವರು ಬುಧವಾರ ಬಂದಾಗ ತೆಗಿತಾರೆ ಡಾಕ್ಟ್ರ್, ತೆಗೆದುಬಿಟ್ಟು ಅದನ್ನು ನೋಡ್ತಾರೆ. ಈ ಕಡೆ ಸ್ನಾನಘಟ್ಟ, ಶೌಚಾಲಯ ಘಟ್ಟ ವಾಯವ್ಯ ದಿಕ್ಕಿನಲ್ಲಿರುವಂಥದ್ದು. ನಾನು ಇಲ್ಲಿ ಸಮಾಲೋಚನೆಗೆ ಅದಕ್ಕೆ ಇಲ್ಲಿ ಕೂತ್ಕೊಂಡಿರ್ತೀನಿ. ಸುಮಾರು 100 ವರ್ಷದ ಹಿಂದಿನ ಕುರ್ಚಿಗಳಿದು. ಅದ್ರ ಮೇಲೆ ಕೂತು ಫೀಲ್ ನೋಡಿ ನೀವು ಹೆಂಗಿರುತ್ತೆ ಅಂತ. ಅದ್ರ ಮೇಲೆ ಕೂತ್ಕೊಂಡು ನೋಡಿ, ಕಾಲಿಗೆ ಎಷ್ಟೊತ್ತು ಕೂತ್ರು ನಿಮಗೆ ಆರಾಮಾಗಿ ಅನ್ಸುತ್ತೆ. ಯಾವುದನ್ನು ಅದ್ರಾಗ ಬೆನ್ನಿಗೂ ಅನುಕೂಲ ಇದೆ. ಇದು ಭಾಳ ವರ್ಷದ ಹಿಂದಿಂದು. ಇದು ನನಗೆ ಗೊತ್ತಿದ್ದಂತೆ ಒಂದು 100 ವರ್ಷದ ಹಿಂದಿಂದು. ಇವೆರಡು ಚೇರ್ ಇದಾವಲ್ವ, ಇದರಲ್ಲೂ ಮಳೆಗಳಿಲ್ಲದೆ ಚೇರ್ ಇದು ನೋಡಿ. ಒಂದೇ ಒಂದು ಮಳೆ ಇಲ್ಲ ಇದರಲ್ಲಿ. ಕೂಡಿ ಅದರಲ್ಲಿ ಕೂತು ನೋಡಿ, ಮಳೆ ಹೊಡಿಲಾರದೆ ಮಾಡಿರುವ ಚೇರುಗಳು. ಮಳೆನೇ ಇಲ್ಲ ಇಲ್ಲ, ಎಲ್ಲ ಮರದ ಪೀಸ್ಗಳು ಎಲ್ಲ ಅದರಲ್ಲೇನೆ ಮಾಡಿದ್ದಾರೆ. ಅಲ್ಲಿ ಹೋಗ್ರಿ, ಅದ್ರ ಮೇಲೆ ಕೂತು. ನಾನು ಓದೋದು ಅಥವಾ ಯಾರಾದರೂ ಕೂಡ ಬಂದವರು ಕೂಡ ಚರ್ಚಿಸೋದು, ನನ್ನ ಗೆಸ್ಟ್ ಕರ್ಲಿಕ್ಕೆ ಬಂದರೆ ಅಲ್ಲೇ ಕೂತಿರ್ತೀನಿ. ಇವೆಲ್ಲ ಭಾಳ ಹಿಂದಿನಿಂದ ಇಟ್ಕೊಂಡ್ಬಂದಿರೋದು ನೋಡಿ. ಇದು ಮನೆಗೆ ಮಾಡಿಸಿದ್ದು? ಇದನ್ನು ತಂದಿದ್ದು ಒಬ್ಬರಿಗೆ ಹೇಳಿಟ್ಟಿದ್ದೆ. ಅದು ಭಾಳ ಹಿಂದಿಂದು ಮಾಡಿದ್ದು, ರೆಡಿ ಇತ್ತು, ತಗೊಂಡು. ನನಗೆ ತುಂಬ ಜನ ಈ ಥರ ಬಂದು ಪರಿಚಿತರು. ಈ ಮನೆಗೆ ಯಾವ್ದು ಈಗ ಇವನು ಕೊಟ್ಟವರು ಇಲ್ಲೇ ಹುಬ್ಳಿಯವರೇನೆ. ನಿಮ್ಮ ಮನೆಗಿದ್ರೆ ಯೋಗ್ಯದ, ನಮ್ಮ ಮನೆಗೆ ಇಟ್ಕೊಳ್ಳಲ್ಲ ಇವ್ರನ್ನ ಅಂತ. ಈಗಿನವ್ರು ಕೊಡಲ್ಲ ಅಂತ ಕೊಟ್ಟೋಗ್ಯಾರೆ ನನಗೆ. ಅವನ್ನ ಕೊಡಲ್ಲ ಅವನಂತ ಕೊಟ್ಟರೆ, ಅವನು 2 ಅವರೇ ಕೊಟ್ಟರೆ. ಇವೆರಡು ನಾನು ತರಿಸ್ಕೊಂಡಿದ್ದೀನಿ, ಮಂಚ ಮತ್ತು ಇದು ಒಂದು. ಅವರು ಅದನ್ನೊಂದು ನನಗೆ ಕಾಣಿಕೆ ಕೊಟ್ಟಿದ್ದಾರೆ. ಅದೇ ಇಡೀ ಮನೆ ಮುಚ್ಚಿಗೆ ಇದೆ ಅಲ್ಲ? ಹೌದ್ರಿ. ನೋಡಿ ಇದು ಹಿಂಗಿದೆ ಕೆಲಸ ನೋಡಿ. ಕರೆಕ್ಟ್. ಒಂದು ಇಲ್ಲಿ ತೊಗೊಬರ್ರಿ ಕ್ಲಾತ್.